ಮುಂದೆ ಒಂದು ದಿವಸ ಒಂದು ಇತಿಹಾಸ ಮಾಡುವಂತ ಕಾಲ ಬರ್ತದೆ ಶಿವಮೊಗ್ಗದಲ್ಲಿ. ಯಾವಾಗಲೂ ಹಿಂಗೆ ಮೊದಲು ಹೋರಾಟ ನಾವು ಹಿಂಗೆ ಮಾಡ್ತಿದ್ವಿ, 5, 10, 20 ಮಂದಿ ಕೂಡಿ. ಈಗ ನಮ್ಮ ಹೋರಾಟ ಎಲ್ಲಿಗೆ ಬಂದಿದೆ ಅಂದ್ರೆ 10 ಲಕ್ಷ 20 ಲಕ್ಷ ತಗ ನಾವು ಮಾಡೋದಿಲ್ಲ. ಮತ್ತು ನಾವು ರೊಕ್ಕ ಕೊಟ್ಟು ತರುವ ಗಿರಾಕಿಗಳು ಅಲ್ಲ, 500 ರೂಪಾಯಿ 500 ರೂಪಾಯಿ ಕೊಟ್ಟು ಊಟ ಕೊಟ್ಟು ಗಾಡಿ ಕೊಟ್ಟು ಗೋಡ ಕೊಟ್ಟು ಮತ್ತು ಅಲ್ಲೆಲ್ಲೆಲ್ಲ ಇರುವಂಥ ಬಾರ್ನ ಒಳಗೆ ಹೋಗೋಗಿ ಬಂದು ಹೋರಾಟ ಅಲ್ಲ. ಆತ್ಮಸಾಕ್ಷಿಯಾಗಿ ಸಮುದಾಯದ ಸಲುವಾಗಿ ಯಾರ್ಯಾರು ಬೀಡದಾಗ ಇರ್ತಾರೆ, ಅಂಜುತ್ತಾರೆ, ಅಲ್ಲೆಲ್ಲೆಲ್ಲ ನಿಂತಿರ್ತಾರೆ. ಹಿಂಗೆ ರೆಕಾರ್ಡು ಆಗ್ತಿರ್ತೈತೆ ನನ್ನ ಮೊಬೈಲ್ದಾಗ. ಯತ್ನಾಳು ಏನು ಮಾತಾಡ್ದ, ಎಲ್ಲೆಲ್ಲ ಕೂತದ ನೋಡ್ಕೋತೆ ಕೂತಿರ್ತಾರೆ. ನಂದು ಇವ ಯತ್ನಾಳು ಏನು ಮಾತಾಡ್ದ, ಇವನ್ ಯಾವಾಗ ಹೊರಗೆ ಹಾಕಲಿ ಅಂತೇಳಿ. ಆದ್ರೆ ನಾವು ಹೋರಾಟ ಮಾಡ್ತಾ ಇರೋದು ಸಮುದಾಯದ ಭವಿಷ್ಯದ ಸಲುವಾಗಿ. ಬಂಧುಗಳೇ, ಈ ಹೋರಾಟ ಯಾವುದೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋರಾಟ ಅಲ್ಲ, ಯಾವುದೋ ಪಕ್ಷವನ್ನ ನನ್ನ ಕೈಯಲ್ಲಿ ಇಟ್ಕೋಬೇಕನ್ನುವಂತ ಹೋರಾಟ ಅಲ್ಲ. ಈ ಹೋರಾಟ ಬಡವರಿಗಾಗಿ, ಕೇವಲ ಲಿಂಗಾಯತರು ವೀರಶೈವರ ಸಲುವಾಗಿ ಹೋರಾಟ ಅಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಾಲಮತ, ಮರಾಠ ಸಮಾಜ, ಕ್ಷತ್ರಿಯ ಸಮಾಜ, ದಲಿತರು, ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಕೂಡಲ ಸಂಗಮ ಸ್ವಾಮಿಗಳನ್ನ ಹೋರಾಟ ಮಾಡ್ತಾ ಇದ್ದೀವಿ. ಬರೇ ಒಂದು ಹೋರಾಟ ತಪ್ಪು ತಿಳ್ಕೊಬೇಡ್ರಿ ಯಾರು. ನಾವು ವಿಧಾನಸಭೆಯಲ್ಲಿ ನಾನು ಕೇವಲ ಒಂದು ಸಮುದಾಯದ ಪರವಾಗಿ ಮಾತಾಡಲಿಲ್ಲ. ಸಮಸ್ತ ಹಿಂದೂ ಸಮಾಜದಲ್ಲಿರುವಂತ ಅನ್ಯಾಯಕ್ಕೊಳಪಟ್ಟಂತ ವಾಲ್ಮೀಕಿ ಸಮಾಜ ಇರ್ಬೋದು, ಹಾಲಮತ ಸಮಾಜ ಇರ್ಬೋದು, ಮರಾಠ ಸಮಾಜ ಇರ್ಬೋದು, ಕ್ಷತ್ರಿಯ ಸಮಾಜ ಇರ್ಬೋದು, ಜೈನ ಸಮಾಜ ಇರ್ಬೋದು, ಎಲ್ಲ ಸಮುದಾಯದ ಧ್ವನಿಯಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೋಡ್ರಿ, ಇವತ್ತು ದಾವಣಗೆರೆಯಲ್ಲಿ ಮೊನ್ನೆ ಒಂದು ವೀರಶೈವ ಮಹಾಸಭೆ ಆಯ್ತು. ಅಲ್ಲಿ ಏನ್ ನಡೀತು, 3 ಕುಟುಂಬಗಳ ಸಭಾ ಅದು. ಅವ್ರು ಏನ್ ನಿರ್ಣಯ ಮಾಡಿದ್ರು, ಲಿಂಗಾಯತ ವೀರಶೈವರು ಹಿಂದೂಗಳಲ್ಲ. ನೋಡ್ರಿ ಅಂತ ದುರ್ದೈವ, ನಾವು ಹಿಂದೂರು ಅಲ್ಲಿಲ್ಲ ಅಂದ್ರೆ ಈ ದೇಶದಾಗ ನಮ್ಮ ಜಾಗಗಳಿಲ್ಲ. ಮೊದಲು ನಾವು ಹಿಂದೂಗಳು, ಭಾರತದಲ್ಲಿರೋರು ಎಲ್ಲರೂ ಹಿಂದೂಗಳು. ಅಲ್ಲಿಂದ ನಾವು ಲಿಂಗಾಯತರು, ವೀರಶೈವರು, ಹಾಲಮತ, ದಲಿತರು ಎಲ್ಲಾ ಸಮುದಾಯದ ಧ್ವನಿಯಾಗಿ ಇವತ್ತು ನಾವು ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಬಂಧುಗಳೇ.